ಸ್ನೇಹಿತರೆ, ಇಂದಿನ ವಿಚಾರ ಕಾರ್ಮಿಕ ಸಂಘದ ಅಗತ್ಯತೆ ಮತ್ತು ರಚನೆ. ಕಾರ್ಮಿಕ ಸಂಘ ಅಂದರೆ ಏನು? ಟ್ರೇಡ್ ಯೂನಿಯನ್ ಅಥವಾ ಲೇಬರ್ ಯೂನಿಯನ್. ಟ್ರೇಡ್ ಯೂನಿಯನ್ ಅಂದರೆ ಏನು? ಟ್ರೇಡ್ ಅಂದರೆ ಏನು? ಟ್ರೇಡ್ ಅಂದರೆ ವೃತ್ತಿ ಸಂಘ. ಯಾರ್ಯಾರು ಯಾವ್ಯಾವ ವೃತ್ತಿ ಮಾಡ್ತೀರೋ ಆ ವೃತ್ತಿ ಸಂಘಗಳನ್ನ ಮಾಡ್ಕೊಳ್ಳೋದು. ಲೇಬರ್ ಯೂನಿಯನ್ ಅಂದ್ರೆ ಏನು? ಕಾರ್ಮಿಕ ಸಂಘ. ಇಲ್ಲಿ ಲೇಬರ್ ಅನ್ನೋದೇನು? ನಮ್ಮ ಶ್ರಮನ ನಾವು ಕೊಡ್ತೀವಿ, ಅದಕ್ಕೆ ತಕ್ಕನಾದಂಥ ವೇತನ ಸೌಲಭ್ಯ ಇದನ್ನೆಲ್ಲ ಪಡಿಬೇಕು ಅನ್ನೋಂಥದ್ದು ಲೇಬರ್ ಯೂನಿಯನ್ ಆಗುತ್ತೆ. ಸೊ ನಾವೀಗ ಒಂದು ಕಾರ್ಮಿಕ ಸಂಘನ ಮಾಡ್ಕೊಂಡಿದ್ದೀವಿ. 1927 ಆ್ಯಕ್ಟ್ ಪ್ರಕಾರ ನಾವು ಕಾರ್ಮಿಕ ಸಂಘನ ಮಾಡ್ಕೋತಾ ಇದ್ದೀವಿ. ಹಾಗಾದ್ರೆ ಯಾರ್ಯಾರೆಲ್ಲ ಸಂಘಟನೆ ಮಾಡ್ಕೋಬೋದು ಅಥವಾ ಎಷ್ಟು ಜನ ಇದ್ರೆ ಸಂಘಟನೆ ಮಾಡ್ಕೊಬೋದು? ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂಥರಾದರೆ 10% ಜನ ಅಥವಾ 7 ಜನ ಇದ್ದರೆ ಒಂದು ಕಾರ್ಮಿಕ ಸಂಘಟನೆನ ಪ್ರಾರಂಭ ಮಾಡ್ಬೋದು. ಯಾರ್ಯಾರೆಲ್ಲ ಮಾಡ್ಬೋದು? ಮೈನಿಂಗಲ್ಲಿ ಕೆಲಸ ಮಾಡೋರು ಮಾಡ್ಬೋದು, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಾಡೋಂಥವ್ರು ಮಾಡ್ಬೋದು, ಹಾಗೆ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಕೆಲಸ ಮಾಡೋಂಥವ್ರು ಮಾಡ್ಕೋಬೋದು, ಹಾಗೆ ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡೋಂಥವ್ರು ಸಂಘಟನೆ ಮಾಡ್ಕೋಬೋದು, ಗಾರ್ಮೆಂಟ್ಸು, ವೇರ್ ಹೌಸು, ಮುನ್ಸಿಪಲ್ ವರ್ಕರ್ಸು, ಟ್ರಾನ್ಸ್ಪೋರ್ಟು, ರೈಲ್ವೆ, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಈ ಎಲ್ಲ ಇನ್ನೂ ಹಲವಾರು ಅಸಂಘಟಿತ ವಲಯದಲ್ಲಿರೋಂಥ ಕಾರ್ಮಿಕ ಸಂಗತಿಗಳೆಲ್ಲ ಸಂಘಟನೆನ ಮಾಡ್ಕೋಬೋದು. ಹಾಗೆ ಈ ಸಂಘ ಮಾಡ್ಕೊಳ್ಳೋದಕ್ಕೆ ಪೂರ್ವ ತಯಾರಿ ಏನು ಬೇಕು? ಮೊದಲನೇದಾಗಿ ಸಂಘ ರಚನೆ ಮಾಡಬೇಕು ಅಂದರೆ ಒಂದು ಸರ್ವ ಸದಸ್ಯರ ಸಭೆನ ನಡೆಸಬೇಕಾಗತ್ತೆ. ಈ ಸರ್ವ ಸದಸ್ಯರ ಸಭೆ ಎಷ್ಟು ಜನ ಸಂಘಟನೆಯಲ್ಲಿ ಸೇರೋದಕ್ಕೆ ಇಷ್ಟ ಇರ್ತಾರೆ ಆ ಎಲ್ಲ ಸದಸ್ಯರನ್ನ ಕರೆದು ಒಂದು ಸಭೆನ ನಡೆಸಬೇಕು. ಈ ಸರ್ವ ಸದಸ್ಯರ ಸಭೆಯಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಒಂದು ಸಂಘನ ರಚನೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನನ ತಗೊಳ್ಬೇಕಾಗತ್ತೆ. ಈಗ ಸಂಘ ರಚನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಮುಂದೆ ಏನು ಮಾಡಬೇಕು? ಸಂಘ ರಚನೆ ಮಾಡಬೇಕು ಅನ್ನೋ ತೀರ್ಮಾನ ಆದಮೇಲೆ ಆ ಸಂಘಕ್ಕೆ ಒಂದು ಹೆಸರನ್ನ ಇಡಬೇಕಾಗತ್ತೆ. ಈಗ XYZ ಕಾರ್ಮಿಕ ಸಂಘ ಅಥವಾ ABC ಈ ರೀತಿ ಒಂದು ಹೆಸರನ್ನ ಸೂಚಿಸಿ ಒಂದು ಸಂಘನ ಪ್ರಾರಂಭ ಮಾಡಬೇಕಾಗತ್ತೆ. ಹಾಗೆ ಅದಾದ ಮೇಲೆ ಪ್ರವೇಶ ಶುಲ್ಕ ಅಂದರೆ ಒಂದು ಸಂಘಟನೆಗೆ ಒಂದು ಅಡ್ಮಿಷನ್ ಫೀಸ್ನ ಫಿಕ್ಸ್ ಮಾಡಿರ್ತಾರೆ. ಆ ಅಡ್ಮಿಷನ್ ಫೀಸ್ನ ಪೇ ಮಾಡಬೇಕಾಗತ್ತೆ. 50, 100, 150, 200, 250 ಈ ರೀತಿ ಆ ಸಂಘದ ಸದಸ್ಯರಿಗೆ ಸಂಖ್ಯೆಗೆ ಅನುಗುಣವಾಗಿ ಆ ಅಡ್ಮಿಷನ್ ಫೀಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ದೇಣಿಗೆ ಅಂದರೆ ಡೊನೇಷನ್. ದೇಣಿಗೆ ಏನಕ್ಕೆ? ಒಂದು ಸಂಘ ನಡಿಬೇಕಾದ್ರೆ ಹಣಕಾಸಿನ ಖರ್ಚು ಇರುತ್ತೆ, ಹಾಗಾಗಿ ದೇಣಿಗೆನ ಸಹ ಕಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಮಾಸಿಕ ಚಂದ ಅಂದರೆ ಸಬ್ಸ್ಕ್ರಿಪ್ಷನ್. ಈ ಮಾಸಿಕ ಚಂದ ಏನಕ್ಕೆ? ತಿಂಗಳ ಒಬ್ಬ ಮೆಂಬರ್ ಆಗಿರೋಂಥವ್ರು ಮಾಸಿಕ ಚಂದನ ಕೊಡಬೇಕಾಗತ್ತೆ. ಕಾರಣ, ಒಂದು ಬೈಲಾ ಪ್ರಕಾರ ಅವರು ಮಾಸಿಕ ಚಂದ ಕೊಟ್ಟರೆ ಮಾತ್ರನೇ ಅವರ ಮೆಂಬರ್ಶಿಪ್ ಕಂಟಿನ್ಯೂ ಆಗೋಂಥದ್ದು. ಎರಡನೇದಾಗಿ ಸಂಘದ ಖರ್ಚು ವೆಚ್ಚಗಳಿಗೆ ಮಾಸಿಕ ಚಂದನ ಕಲೆಕ್ಟ್ ಮಾಡಬೇಕಾಗತ್ತೆ. ಇದು ಅಷ್ಟೇ, ಸಂಘದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಲೆಕ್ಟ್ ಮಾಡಬೇಕಾಗತ್ತೆ. 50, 100, 150, 200 ಈ ಥರ ಕಲೆಕ್ಟ್ ಮಾಡಬೇಕು. ಅದಾದಮೇಲೆ ಸಂಘದ ಕೆಲಸ ಕಾರ್ಯಗಳು ಯಾವ ರೀತಿ ನಡಿಬೇಕು, ಕಾನೂನಿನ ಅರಿವನ್ನು ಮೂಡಿಸೋದಕ್ಕೆ ಒಬ್ಬ ಕಾನೂನು ಸಲಹೆಗಾರನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೊರಗಡೆ 13 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಿದ್ದಾವೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಸಂಘಟನೆಯನ್ನು ಅಪ್ರೋಚ್ ಮಾಡಿದ್ರೆ ಅಲ್ಲಿ ಒಬ್ರು ಯಾರಾದರೂ ನಿಮಗೆ ಕಾನೂನು ಸಲಹೆಗಾರರಾಗಿ ಬರ್ತಾರೆ. ಉದಾಹರಣೆಗೆ CIT ಇದೆ, AITUS ಇದೆ, INTUS ಇದೆ, HMS ಇದೆ, ಈ ಥರ 13 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಿದ್ದಾವೆ. ಅಲ್ಲಿಂದ ಯಾರಾದರೂ ಒಬ್ಬರು ಕಾನೂನು ಸಲಹೆಗಾರನ ನೀವು ನಿಮ್ಮ ಸಂಘಕ್ಕೆ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡ್ಕೊಳ್ಬೋದು. ಅದಾದಮೇಲೆ ಸಂಘದ ಕಚೇರಿ. ಎಲ್ಲರೂ ಅನ್ಕೋತಾರೆ ನನ್ಗೆ ಇಂಗ್ಲಿಷ್ ಬರಲ್ಲ ಅಂತ, ಯಾಕಂದ್ರೆ ನಾನು ಬೈಕ್ ಟ್ಯಾಕ್ಸಿ ಡ್ರೈವರ್. ಆದ್ರೆ ಇಂಗ್ಲಿಷ್ ಕಲಿಯೋಕೆ ತುಂಬಾ ಈಸಿ ಇರೋ ಲ್ಯಾಂಗ್ವೇಜ್, ಅದರಲ್ಲೂ ಅದನ್ನ ನಮ್ಮ ಕನ್ನಡ ಮೂಲಕನೇ ಕಲಿಬಹುದು. ಈ ಆ್ಯಪ್ ನನಗೆ ಕೇವಲ 1 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯೋಕೆ ಹೆಲ್ಪ್ ಮಾಡ್ತು. ಸಲಹೆಗಾರನಾಗಿ ನೇಮಕ ಮಾಡ್ಕೊಳ್ಬೋದು. ಅದಾದ್ಮೇಲೆ ಸಂಘದ ಕಚೇರಿ. ನೀವು ಒಂದು ಸಂಘ ಮಾಡ್ಕೊಂಡಿದ್ದೀರ ಅಂದ್ರೆ ಆ ಸಂಘಕ್ಕೆ ಒಂದು ಕಚೇರಿಯ ವಿಳಾಸ ಬೇಕಾಗತ್ತೆ. ಈಗ ಸರ್ಕಾರ ಸಂಘದ ರಿಜಿಸ್ಟ್ರೇಷನ್ಗೆ ನೀವು ಸಬ್ಮಿಟ್ ಮಾಡೋ ಮುಂಚೆನೆ ಆ ಕಚೇರಿಯ ವಿಳಾಸ ಕೊಡಬೇಕಾಗತ್ತೆ. ಅವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ನಿಮ್ಮ ಸಂಘಕ್ಕೆ ಕಳಿಸ್ತಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ನೋಟಿಸ್ ಕೊಡೋದಿದ್ರೆ ಅದಕ್ಕೆ ನಿಮ್ಮ ಸಂಘದ ಕಚೇರಿಯ ವಿಳಾಸ ಅವಶ್ಯಕವಾಗಿರುತ್ತೆ. ಹಾಗೆಯೇ ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ನೀವು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಒಂದು ತಂಡನ ಮುನ್ನಡೆಸೋಕ್ಕೆ ಒಬ್ಬ ಲೀಡರ್ ಹೇಗೆ ಮುಖ್ಯನೋ ಹಾಗೆ ನಿಮ್ಮ ಒಂದು ಸಂಘಟನೆಯನ್ನು ಮುನ್ನಡೆಸೋದಕ್ಕೆ ಒಂದು ಸಂಘದ ಪದಾಧಿಕಾರಿಗಳು ಮುಖ್ಯವಾಗಿರ್ತಾರೆ. ಅದರಲ್ಲಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಜಂಟಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಈ ರೀತಿ ಹಲವಾರು ಪೋಸ್ಟ್ಗಳು ಬರ್ತವೆ. ಸೊ ಆ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಸಹ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸಂಘದ ಬೈಲಾ, ಕಾನೂನಲ್ಲಿ ಒಂದು ಮಾಡೆಲ್ ಬೈಲಾ ಇರುತ್ತೆ. ಆ ಬೈಲಾ ಪ್ರಕಾರ ನಿಮ್ಮ ಸಂಘದ ಬೈಲಾನು ಸಹ
ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಿಪೇರ್ ಮಾಡಿ ಅದನ್ನ ಆ ಸರ್ವ ಸದಸ್ಯರ ಸಭೆನಲ್ಲಿಟ್ಟು ಅಪ್ರೂವಲ್ ತಗೊಳ್ಬೇಕಾಗತ್ತೆ. ಇದಿಷ್ಟು ಸಂಘದ ರಚನೆಗೆ ತಯಾರಿ ನೀವು ಮಾಡ್ಕೋಬೇಕಾಗಿರೋದು. ಈಗ ಸಂಘದ ರಚನೆ ಆಗಿದೆ. ಸಂಘದ ರಚನೆ ಆದ್ಮೇಲೆ ನೋಂದಣಿ ಪ್ರಕ್ರಿಯೆ ಹೇಗೆ? ಸಂಘದ ನೋಂದಣಿ ಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ದಾಖಲೆಗಳ ಅವಶ್ಯಕತೆ ಇದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಬೈಲಾ. ಈ ಬೈಲಾ ಸರ್ಕಾರದಲ್ಲಿ ಒಂದು ಸ್ಟ್ಯಾಂಡರ್ಡ್ ಬೈಲಾ ಕಾಪಿ ಇರುತ್ತೆ. ಈಗ ದೇಶದ ಸಂವಿಧಾನ ಯಾವ ರೀತಿ ಇರುತ್ತೆ ಹಾಗೆ ಸಂಘದಲ್ಲೂ ಸಹ ಒಂದು ಬೈಲಾ ಇರುತ್ತೆ. ಇದು ಸಂಘದ ಪದಾಧಿಕಾರಿಗಳು ಏನೇನು ಕೆಲಸಗಳು ಮಾಡಬೇಕು, ಹಾಗೆ ಎಲೆಕ್ಷನ್ ಎಷ್ಟು ವರ್ಷಕ್ಕೆ ಒಂದ್ಸರಿ ಮಾಡಬೇಕು, ಅಡ್ಮಿಷನ್ ಫೀಸ್ ಎಷ್ಟಿರಬೇಕು, ಡೊನೇಷನ್ ಎಷ್ಟಿರಬೇಕು, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಎಷ್ಟಿರಬೇಕು, ಇದೆಲ್ಲವೂ ಸಹ ಆ ಒಂದು ಬೈಲಾದಲ್ಲಿ ಮೆನ್ಷನ್ ಆಗಿರುತ್ತೆ. ಅದಾದ್ಮೇಲೆ ಆ ಬೈಲಾ 2 MB ಕೆಪಾಸಿಟಿ ಇರಬೇಕು. ಏನಕ್ಕೆ ಅಂದ್ರೆ ಮೊದಲೆಲ್ಲ ನಾವು ಹಾರ್ಡ್ ಕಾಪಿ ತಗೊಂಡೋಗಿ ಲೇಬರ್ ಆಫೀಸಲ್ಲಿ ಕೊಡ್ತಾ ಇದ್ವಿ. ಆದರೆ ಈಗ ಆನ್ಲೈನಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋದಕ್ಕೆ ಎಷ್ಟು ಕೆಪಾಸಿಟಿ ಇರಬೇಕು ಒಂದೊಂದು ಡಾಕ್ಯುಮೆಂಟ್ಗೂ ಅಂತಿದೆ, ಅಷ್ಟೇ ಡಾಕ್ಯುಮೆಂಟ್ ಕೆಪಾಸಿಟಿನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಅದರಲ್ಲಿ ಬೈಲಾ 2 MB ಇದ್ರೆ ಜನರಲ್ ಬಾಡಿ ರೆಸಲ್ಯೂಷನ್ ಕಾಪಿ, ನೀವು ಜನರಲ್ ಬಾಡಿಯಲ್ಲಿ ಏನೇನು ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿರ್ತೀರ, ಸಂಘದ ಹೆಸರಾಗ್ಬೋದು, ಪ್ರವೇಶ ಶುಲ್ಕ, ದೇಣಿಗೆ, ಮಾಸಿಕ ಚಂದ, ಕಾನೂನು ಸಲಹೆಗಾರರು, ಪದಾಧಿಕಾರಿಗಳು, ಇದನ್ನೆಲ್ಲ ಮೆನ್ಷನ್ ಮಾಡಿ ಆ ಸರ್ವ ಸದಸ್ಯರ ಸಭೆ ಪುಸ್ತಕದಲ್ಲಿ ಎಲ್ಲ ಆ ಸರ್ವ ಸದಸ್ಯ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸಹ ಸಹಿ ಮಾಡಿರೋಂಥ ಒಂದು ಪುಸ್ತಕನ ಅದನ್ನು ಸಹ ನೀವು PDF ಫಾರ್ಮೆಟಲ್ಲಿ ಕಾಪಿ ಮಾಡಿಕೊಂಡು 250 KB ಅದನ್ನು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಹಾಗೆ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಯಾರಿರ್ತಾರೆ ಅವರೆಲ್ಲರ ಆಧಾರ್ ಕಾರ್ಡ್ ಅಥವಾ ವೋಟರ್ ID-ನ ಅದು ಒಂದು PDF ಫೈಲ್ ಮಾಡಿ 250 KB ನೀವು ಕಂಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಸರ್ವ ಸದಸ್ಯ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಏನು ಸಹಿ ಮಾಡಿರ್ತಾರೆ ಆ ಸಹಿ ಮಾಡಿರೋಂಥ ಒಂದು ಅಟೆಂಡೆನ್ಸ್ನ ಅದೊಂದು ಕಾಪಿನ 250 KB ನೀವು ಫೈಲ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಯೂನಿಯನ್ ಆಫೀಸ್ನ ಅಡ್ರೆಸ್, ಅಂದರೆ ನಿಮ್ಮ ಸಂಘ ಏನು ಮಾಡ್ತೀರಾ ಆ ಸಂಘದ ಕಚೇರಿಯ ವಿಳಾಸನೂ ಸಹ 250 KB ನೀವು PDF ಮಾಡಿ ಇಟ್ಕೋಬೇಕು. ಹಾಗೆ 2 ಮತ್ತು ಸ್ಕೆಡ್ಯೂಲ್ 3 ಅಂತ ನಿಮ್ಮ ಬೈಲಾದಲ್ಲಿರುತ್ತೆ, ಅದನ್ನು ಸಹ 250 KB ಸಪ್ರೇಟಾಗಿ ಮಾಡಿಟ್ಕೊಬೇಕು. ಹಾಗೆ ಹಣದ ಮಾಹಿತಿ, ಅಂದರೆ ನೀವು ಅಡ್ಮಿಷನ್ ಫೀಸ್ ಎಷ್ಟು, ಡೊನೇಷನ್ ಫೀಸ್ ಎಷ್ಟು, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಎಷ್ಟು ಕಲೆಕ್ಟ್ ಮಾಡ್ತೀರಾ, ಇದೆಲ್ಲ ಮಾಹಿತಿ ಇರೋಂಥ ಒಂದು ಪೇಜ್ನ ಬೈಲಾದಲ್ಲಿರೋಂಥ ಒಂದು ಪೇಜ್ನ ನೀವು ಕಾಪಿ ಮಾಡಿ ಅದನ್ನು ಸಹ 250 KB ಕಂಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯ ಸಹಿ, ಆ ಪ್ರಧಾನ ಕಾರ್ಯದರ್ಶಿ ಸಹಿ ನೀವು ಈ ಯೂನಿಯನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡೋದಕ್ಕೆ ಅವರಿಗೆ ಅಥರೈಸ್ ಮಾಡಿರ್ತೀರ. ಹಾಗಾಗಿ ಅವರ ಒಂದು ಸಹಿ ಈ ಆನ್ಲೈನಲ್ಲಿ ಈ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅವಶ್ಯಕತೆ ಇರುತ್ತೆ. ಹಾಗೆ 1,000 ರೂಪಾಯಿ ಫೀಸು, ಸಂಘದ ನೋಂದಣಿ ಶುಲ್ಕ 1,000 ರೂಪಾಯಿ ಇರುತ್ತೆ. ಈ ಹಿಂದೆ ಅದು 10 ರೂಪಾಯಿ ಇತ್ತು, ಈಗ 1,000 ರೂಪಾಯಿ ಫೀಸ್ ಮಾಡಿದ್ದಾರೆ. ಅದನ್ನು ಸಹ ಅಕೌಂಟಲ್ಲಿಟ್ಟು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ. ಇದಿಷ್ಟು ನೀವು ಒಂದು ಸಂಘನ ನೋಂದಣಿ ಮಾಡೋದಕ್ಕೆ ನಿಮಗೆ ಅವಶ್ಯಕತೆ ಇರೋಂಥ ಒಂದು ಡಾಕ್ಯುಮೆಂಟ್ಸ್. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ವಿಡಿಯೋದಲ್ಲಿ ಬೈಲಾ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅದಾದಮೇಲೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ಗೆ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ.